ಆಮೇಲೆ ಎಲ್ಲಿ ಹೋಗಿದ್ದಿಲ್ಲ ಎಷ್ಟು ತನಕ ರಾಣೆಬೆನ್ನೂರಿಗೆ ಹೋಗಿದ್ದಿಲ್ಲ ಪಪ್ಪ ಅಂತಾರಕ್ಕ ರಾಣೆಬೆನ್ನೂರಿಗೆ ಹೋಗಿದ್ದೆ. ಅಂತ ಮಾಡಿ ಜ್ಯೂಸರ್ ಸಿಕ್ಕಾಪಟ್ಟೆ invest ಆಗ್ಬಿಟ್ಟಲ್ಲ ಯಪ್ಪ ಯಪ್ಪ ಈಗ ಇಲ್ಲಿ ಹೆಂಗ್ ಬರ್ತಿದ್ವಿ ಬೆವ್ರೆಲ್ಲ ಅಣ್ಣ ಜ್ಯೂಸರ್ ತರಿಸ್ರಿ ಜ್ಯೂಸರ್ನಾ? ಹಂಗಾರೆ ಇವಾಗ ಸಣ್ಣ ಬಾಟ್ಲಿ ತಂದ್ಬಿಡು ಹಂಗಾರೆ ಒಂದು 3 ಬಾಟ್ಲಿನ ಸಣ್ಣ ಸಾಲ್ ಸಣ್ಣ ಬೇಡ ದೊಡ್ಡ ದೊಡ್ಡದು ತಂದ್ಬಿಡೋಣ ಹಂಗಾರೆ ಈಗ ಸಣ್ಣ ಬಾಟ್ಲಿ ತಗೊಳೋದಕ್ಕೂ ಬೆಸ್ಟ್ ಆಗುತ್ತೆ ದೊಡ್ಡ ಬಾಟ್ಲಿ ತಗೊಳೋದು ಬೆಸ್ಟ್ ಅಂತ ಹೇಳಿ ಈಗ ನಾನು ಹೆಂಗು ವಿಡಿಯೋ ಮಾಡೋಕಂತ ಇದ್ದೆ ನೀವು ಕರೆಕ್ಟ್ ಟೈಮಿಗೆ ಬಂದ್ರೆ ಅದನ್ನ ವಿಡಿಯೋ ಮಾಡ್ಬಿಟ್ಟು ಟ್ರೈಲ್ ನೋಡಿ ಹೆಂಗಾಗತ್ತೆ ಈಗ ಕಂಪ್ಯಾರಿಸನ್ ಮಾಡಿ ಜನಕ್ಕೆ ತೋರ್ಸಂಗಾಗತ್ತೆ ನಾವು ಕುಡ್ದಂಗಾಗತ್ತೆ ನಮಗೂ ಗೊತ್ತಾಗುತ್ತೆ ಹೆಂಗಾಗತ್ತೆ ಅಂತ ಹೇಳಿ ಹೋಗೋಣ ಬನ್ನಿ ಮಾಡೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಮಿಸ್ಟರ್ ಬ್ಲೆಂಡ್ ಚಾನಲ್. ಇವಾಗ ನಾವು ನನ್ನ ಹೆಸರು ಬಂದ್ಬಿಟ್ಟು ನವೀನ್ ಎಸ್ ಕೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಏನ್ ಮಾಡ್ತಿದ್ದೇವೆ ಅಂದ್ರೆ ಈಗ ಡೈಲಿ ಬಿಸಿಲು ಜಾಸ್ತಿ ಇದ್ದಾಗೆಲ್ಲ ಏನ್ ಮಾಡ್ತೀವಿ ದೊಡ್ಡ ಜ್ಯೂಸು ಕುಡಿತೀವಿ ಸಣ್ಣ ಜ್ಯೂಸು ಕುಡಿತೀವಿ ಸಣ್ಣ ಪ್ಯಾಕೆಟ್. ಈಗ ದೊಡ್ಡ ಜಾನ 4-5 ಮಂದಿ ಇದ್ದಾರೆ ಮನೇಲಿ 4-5 ಮಂದಿ ಇದ್ದಾಗ ಏನ್ ಮಾಡ್ತೀವಿ ನಾವು ದೊಡ್ಡ ಬಾಟ್ಲಿ ತರ್ತೀವಿ ಒಂದು 2 ಲೀಟರ್ ಆ ಥರ ಹೇಳಿ. ಮತ್ತೆ ಏನಾಗುತ್ತೆ ಈಗ ಒಬ್ಬೊಬ್ಬರೇ ಕುಡಿಬೇಕಂದ್ರೆ ಬಿಸಿಲು ಜಾಸ್ತಿ ಇದ್ದ ಹೊರಗಡೆ ಎಲ್ಲ ಹೋದಾಗ ಏನ್ ಮಾಡ್ತೀವಿ ಸಣ್ಣ ಬೋಸ್ ತಗೊಂಡು ಕುಡಿತೀವಿ 20 ರೂಪಾಯಿ 15 ರೂಪಾಯಿ ಎಲ್ಲ ಬಾಟ್ಲಿ ತಗೊಂಡು ಕುಡಿತೀವಿ ಕೂಲ್ ಡ್ರಿಂಕ್ಸ್. ಆದ್ರೆ ಇವಾಗ ಸಣ್ಣ ಕೂಲ್ ಡ್ರಿಂಕ್ಸ್ ಬಾಟ್ಲಿ ತಗೊಂಡು ಕುಡಿಯೋದಕ್ಕೂ ದೊಡ್ಡ ಬಾಟ್ಲಿ ಓಸರು ಸೇರ್ಕೊಂಡು ಕುಡಿತೀವಿ 4 ಮಂದಿ ಅದು ಬೆಟರ್ ಆಗುತ್ತಾ ಸಣ್ಣ ಬಾಟ್ಲಿ ಬೆಟರ್ ಆಗುತ್ತೆ ಅಂತೇಳಿ ನಾವು ಈಗ ಕಂಪ್ಯಾರಿಸನ್ ವಿಡಿಯೋ ಮಾಡಕೊಂಡಿದ್ದೀವಿ. ಇದು ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಆಗಿರೋದಿಲ್ಲ. ಈಗ ನಾವು ಇದು ನಮ್ಮಲ್ಲಿ ಯಾವ್ದು ಅವೈಲೇಬಲ್ ಇರುತ್ತಲ್ವ ನಮ್ಗೆ ಸಿಗೋದು ಅದೇ ಜ್ಯೂಸ್ ಬಾಟ್ಲಿ ತಗೊಂಡು ಮಾಡ್ತಿದ್ದೇವೆ. ಆ ಜ್ಯೂಸ್ ಬಾಟ್ಲಿ ಬಂದ್ಬಿಟ್ಟು ಮೆರಿಂಡಾ ಜ್ಯೂಸ್ ಬಾಟ್ಲಿ ತಂದಿದ್ದೀವಿ. ನೋಡ್ಬೋದು ಫ್ರೆಂಡ್ಸ್, ಇದು ಮೆರಿಂಡಾ ಜ್ಯೂಸ್ ಬಾಟ್ಲಿ. ಇದ್ರ ರೇಟ್ ಬಂದ್ಬಿಟ್ಟು 100 ರೂಪಾಯಿ ಇರುತ್ತೆ. ಸೇಮ್ ಇದ್ರ ರೇಟ್ 100 ರೂಪಾಯಿ ಇದ್ರೆ ಇದಕ್ಕೆ ಕಂಪೇರ್ ಆಗಂತದೆ 5 ಬಾಟ್ಲಿಗಳು ತಂದಿದ್ದೀವಿ. ಚಿಕ್ಕ 5 ಬಾಟ್ಲಿಗಳು ತಂದಿದ್ದೀವಿ ಮೆರಿಂಡಾ ಬಾಟ್ಲಿ ಅಂತ ಹೇಳಿ. ಎಷ್ಟಾಗುತ್ತೆ ಅಂದ್ರೆ ಕಾಸ್ಟಿಂಗ್ ಇದು 20 ರೂಪಾಯಿ ಒಂದು ಬರುತ್ತೆ. 5 ಬಾಟ್ಲಿ ಇರ್ಬೋದಿದ್ದಾವೆ. ಇವಾಗ ಇದು ಜಾಸ್ತಿ ಬರುತ್ತೆ ಕ್ವಾಂಟಿಟಿ, ಇದು ಜಾಸ್ತಿ ಬರುತ್ತೆ ಅಂತ ನಾವೀಗ ನೋಡ್ಲಿಕ್ಕೆ ಹೋಗೋದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಇದು 100 ರೂಪಾಯಿ ಬಾಟ್ಲಿ. ಈಗ ಇದು 100 ರೂಪಾಯಿ ಬಾಟ್ಲಿ ಇದೆಯಲ್ಲ ಇದು 100 ರೂಪಾಯಿ ಆಗೋ ಕಾಸ್ಟಿಂಗ್ ಇಂದ ಬಾಟ್ಲಿಗಳು ತಂದಿದ್ವಿ. 5 ಬಾಟ್ಲಿ ಬಂದಿದೆ 100 ರೂಪಾಯಿಗೆ. ಇವಾಗ ಇದರಲ್ಲಿ ಜಾಸ್ತಿ ಬರುತ್ತೆ ಕ್ವಾಂಟಿಟಿ, ಇದರಲ್ಲಿ ಜಾಸ್ತಿ ಬರುತ್ತೆ ಅಂತ ನೋಡ್ತಿದ್ವಿ. ಇದನ್ನ ಯಾವ ತರ ಚೆಕ್ ಮಾಡ್ತೀವಿ ಅಂದ್ರೆ ಈಗ ನಮ್ಮ ಕಡೆ ವೇಟ್ ಸ್ಕೇಲ್ ಇದೆ. ಆ ವೇಟ್ ಸ್ಕೇಲ್ ಮುಖಾಂತರ ನಾವು ಇದನ್ನ ಚೆಕ್ ಮಾಡೋಣ. ಈಗ ನೋಡಿ ಇದು ವೇಟ್ ಸ್ಕೇಲ್ ಅಂದ್ಬಿಟ್ಟು ಇದನ್ನ ಚೆಕ್ ಮಾಡೋದು. ಈಗ ಇದರಲ್ಲೇ ಮಾಡ್ತೀವಿ, ಆನ್ ಮಾಡ್ತೀವಿ. ಇವಾಗ ಇದನ್ನ ತೆಗೆದ್ಬಿಡೋಣ. ಫಸ್ಟ್ಗೆ ಇದನ್ನ ಚೆಕ್ ಮಾಡ್ಕೊಳ್ಳೋಣ, ಆಮೇಲಿಂದ ಸಣ್ಣ ಬಾಟ್ಲಿಗೆ ಚೆಕ್ ಮಾಡೋಣ. ಇವಾಗ 0 ಮಾಡ್ತೀನಿ. ಇವಾಗ ನೋಡಿ ಇದನ್ನ ಚೆಕ್ ಮಾಡೋಕ್ಕೋಸ್ಕರ ಒಂದು ಟಬ್ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಇದ್ರ ಮೇಲೆ ಇಡ್ತೀನಿ. ಎಷ್ಟು ನೋಡಿದೆ ನೋಡ್ಬೋದು ಫ್ರೆಂಡ್ಸ್, ಇದು 166 ಗ್ರಾಮ್ ಇದೆ. ಇದನ್ನ 0 ಮಾಡ್ತೀನಿ. ಈಗ 0 ಮಾಡೈತೆ, 0 ಇದೆ. ಇವಾಗ ಒಂದು ಜ್ಯೂಸ್ ಹಾಕು. ಗ್ಯಾಸ್ ಇದೆ ನೋಡ್ಬೋದು ಇದರಲ್ಲಿ. ನೋಡ್ಬೋದು 321 ಗ್ರಾಮ್ ಬಂದಿದೆ ವೇಟ್ ಬಂದ್ಬಿಟ್ಟು ನೆಟ್ ವೇಟ್. ಇವಾಗ ನಾವು ನೋಡ್ಬೋದು ಇಷ್ಟು ಬಂದಿದೆ. ಇವಾಗ ನಾವು ಸಣ್ಣ ಬಾಟ್ಲಿ ಚೆಕ್ ಮಾಡುವ ಇದು ಎಷ್ಟು ಬಂದಿದೆಯಲ್ಲ. ಈಗ ನೆಕ್ಸ್ಟ್ ಇದನ್ನು ಸಣ್ಣ ಬಾಟ್ಲಿ ಎಷ್ಟು ಬರುತ್ತೆ ಅಂತೇಳಿ 5 ಬಾಟ್ಲಿನ ಇದರಲ್ಲಿ ಸುರಿದ್ಬಿಟ್ಟು ನೋಡುವ. ಇವಾಗ ನೋಡ್ಬೋದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಿದೆ ನಿಮಗೆ. ಏನು ಕ್ವಾಂಟಿಟಿ ಎಷ್ಟು ಬರುತ್ತೆ ಅರ್ಧ ಡಬ್ಬಿ ಮಟ್ಟ ಬಂದಿರ್ಬೋದು. ಅರ್ಧ ಡಬ್ಬಿ ಇದೆ. ಒಬ್ಬ ಮನುಷ್ಯ ಏನಾಗಬೇಕಂತಂದ್ರೆ 200 ml ಕುಡಿಬೇಕಷ್ಟೇ ಈ ಜ್ಯೂಸ್ಗಳು ಯಾವ್ದಾದ್ರು ಕುಡಿದ್ರು. ಯಾಕಂದ್ರೆ ಇದು ನಾವು ನಿಮಗೆ ರೆಕಮೆಂಡ್ ಮಾಡ್ತಿಲ್ಲ, ಯಾವುದೇ ಥರ ಬ್ರ್ಯಾಂಡ್ನ ಚೀಪಾಗಿ ನೋಡ್ತಿಲ್ಲ. ಬಟ್ ಇದನ್ನ ನಾವು ಹೇಳ್ತಿರೋದು ಏನಂದ್ರೆ 200 ml ಕುಡಿದ್ರೆ ಮನುಷ್ಯನ ಹೆಲ್ತ್ ಕರೆಕ್ಟ್ ಆಗಿರುತ್ತೆ. ಓಕೆನಾ? ಈಗ ನೋಡ್ಬೋದು ಫ್ರೆಂಡ್ಸ್, ಇದನ್ನು ನಾನು ಏನು ಮಾಡ್ತೀನಿ ಈ ಬಾಟಿಗೆ ತುಂಬ್ತೀನಿ. ನಿಮಗೆ ನೆಕ್ಸ್ಟ್ ಇನ್ನೊಂದು ಸಣ್ಣ ಬಾಟ್ಲಿ ವೇಟ್ ಮಾಡ್ತೀನಿ. ಅವನ್ನು
ಬರುತ್ತೆ ಅಂತೇಳಿ ಚೆಕ್ ಮಾಡೋದು. ಓಕೆನಾ? ಇವಾಗ ನೋಡಿ ಖಾಲಿ ಇದೆ ಇದರಲ್ಲಿ ಇದೇ ಡಬ್ಬಿಲಿ ಮಾಡೋಣ. ಈಗ ಎಷ್ಟು ಬರುತ್ತೆ ಅಂತ ಸಣ್ಣ ಬಾಟ್ಲಿ ಚೆಕ್ ಮಾಡೋಣ. ಮೂರು ಬಾಟ್ಲಿ ಇಟ್ಕೊಂತೀನಿ. ಐದು ಬಾಟ್ಲಿ ಇದ್ದಾವೆ. ಐದು ಬಾಟ್ಲಿನ ಹಾಕಾಯ್ತು. ಇವಾಗ 2 ಲೀಟರ್ ಬಾಟ್ಲಿ ಹಾಕಿದ್ದೀವಿ. ಅರ್ಧ ಟಬ್ ಮಟ್ಟ ಬಂದಿತ್ತು. ಇವಾಗ ನೋಡಿದ್ರೆ ಇದು 5 ಬಾಟ್ಲಿ ಇದೆ. ಸೇಮ್ ಇರೋದೆ ಗ್ರಾಮ್ ಇದೆ ಅಂದರೆ 50 ml 50 ml ಇದೆ. ಇದನ್ನ ಹಾಕಿದ್ದೇವೆ. ಅದೇ ಸೇಮ್ 2 ಲೀಟರ್ ನೋಡ್ಬೋದು ಫ್ರೆಂಡ್ಸ್. ಇವಾಗ ನಾವು 2 ಲೀಟರ್ 100 ರೂಪಾಯಿ ಬಾಟ್ಲಿಯಿಂದ ಬಳಸಿದ ಜ್ಯೂಸಿಂದ ಅರ್ಧ ಟಬ್ ಎಲ್ಲ ಫುಲ್ ಆಗಿತ್ತು. ಇವಾಗ ನೋಡ್ಬೋದು ಇಲ್ಲಿ ಕಾಲು ಭಾಗ ತುಂಬಿದೆ. ಇವಾಗ ನೋಡಿ ಇದು ಸೇಮ್ ಈ ಬಾಟ್ಲಿ ಖಾಲಿ ಆಗಿದ್ದಾವೆ. ಇವು ಏನಾಗಿದೆ 250 ml ಬರುತ್ತೆ ಬಾಟಲ್ ಇದೆ. ಏನಾಗುತ್ತೆ ಈಗ ವೇಟ್ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ 1 kg 287 ಗ್ರಾಮ್ ಬಂದಿದೆ ಟೋಟಲ್ ಆಗಿ. ಇವರು ಅದಕ್ಕೆ ಇದಕ್ಕೆ ನೋಡಿದರೆ ಏಕದಮ್ ಅರ್ಧ ಕಮ್ಮಿ ಬಂದಿದೆ. ನಮಗೇನಾಗುತ್ತೆ ಈಗ ದೊಡ್ಡ ಬಾಟ್ಲಿ ತೊಗೊಳೋದು ಬೆಸ್ಟ್ ಸಣ್ಣ ಬಾಟ್ಲಿ ತೊಗೊಳೋದು ಬೆಸ್ಟ್ ಇದ್ರ ಮೇಲೆ ನೀವು ಡಿಸೈಡ್ ಮಾಡಿ. ನಾನು ಯಾವುದೇ ಸಜೆಸ್ಟ್ ಮಾಡ್ತಿಲ್ಲ. ನನಗೆ ಅನಿಸಿದ ಮಟ್ಟಿಗೆ ದೊಡ್ಡ ಬಾಟ್ಲಿ ತೊಗೊಳೋದು ಬೆಟರ್ ಅನಿಸುತ್ತೆ. ಎಲ್ಲರೂ ಸಿಂಗಲ್ ಆಗಿ ಇದ್ದೇವೆ ಅಂದರೆ ಒಂದು ಕುಡಿಯೋಕ್ಕೆ ಓಕೆ. ಬಟ್ ಈಗೆಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನಾವು ಮನೇಲಿ ಏನಾರ ಫಂಕ್ಷನ್ ಇತ್ತು ಅದು ಇತ್ತು ಅಂದ್ರೆ ಅಂದಾಗ ದೊಡ್ಡ ಬಾಟ್ಲಿ ತಂದು ಕುಡಿಯೋದು ಬೆಸ್ಟ್ ಅನಿಸುತ್ತೆ. ಮನೇಲೆಲ್ಲ ಈಗ 28 ಮಂದಿ ಇದ್ದಾಗ ಒಂದೊಂದೇ ಬಾಟ್ಲಿ ಕುಡಿಯೋದು ದೊಡ್ಡ ಬಾಟ್ಲಿ ತಂದು ಕುಡಿಯೋದು ಭಾಳ ಫರ್ಕ್ ಬರುತ್ತೆ. ಆಲ್ಮೋಸ್ಟ್ ಆಲ್ ನನ್ನ ಅನಿಸಿಕೆ ದೊಡ್ಡ ಬಾಟ್ಲಿ ಕುಡಿಯೋದೆ ಕುಡಿಯೋದೇ ಬೆಸ್ಟ್ ಅನಿಸುತ್ತೆ. ಇದರಲ್ಲಿ ಕ್ವಾಂಟಿಟಿ ಜಾಸ್ತಿ ಬರುತ್ತೆ, ರೇಟ್ ಕಮ್ಮಿ ಆಗುತ್ತೆ. ಇದೇ ಥರದ್ದು ಈಗ ನಾವು ಒಂದು 2 ಲೀಟರ್ ತರಬೇಕಂದ್ರೆ ಕಮ್ಮಿ ಅಂದರೆ 200 ರೂಪಾಯಿ ಖರ್ಚಾಗುತ್ತೆ. ಇದರಲ್ಲಿ 100 ರೂಪಾಯಿದಲ್ಲಿ ನಾವು ಕಮ್ಮಿ ಅಂದರೆ ಎಷ್ಟು ಗ್ಲಾಸ್ ಕುಡಿಬೋದು ಇದರಲ್ಲೇ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ 1 2 3 4 5 6 7 8 9 10 11 11 ಗ್ಲಾಸ್ ಜ್ಯೂಸ್ ಕುಡಿಬೋದು. ಇದೆಲ್ಲ 11 ಗ್ಲಾಸ್ ಜ್ಯೂಸ್ ಬರುತ್ತಂತೆ ಇದರಲ್ಲೇ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಏನಾಗುತ್ತೆ ನಾವು ಇದೇ ಗ್ಲಾಸ್ ಆಗುತ್ತೆ. ಒಂದು ಇದ್ರ ಬಗ್ಗೆ ನೋಡಿದ್ರೆ ಇದೇ ಗ್ಲಾಸ್ ಬರುತ್ತೆ. ಬೆಟರ್ ಆಪ್ಷನ್ ಜ್ಯೂಸ್ ಅಂದರೆ 100 ರೂಪಾಯಿ 2 ಲೀಟರ್ ಬಾಟ್ಲಿ ತಗೊಂಡು ಕುಡಿಯೋದೇ. ಓಕೆನಾ? ಇವಾಗ ನೋಡಿ ಇದನ್ನು ಹಾಕ್ತೀವಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇದೇ ಥರ ಯಾವ್ದಾರ ವಿಡಿಯೋಗಳು ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಮುಂದೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ. ಓಕೆನಾ? ಸ್ಟೇಟಾಗಿ ನೋಡ್ತೇವೆ.